ನಿಮ್ಮೂರಲ್ಲಿ ಆಗಿರುವಂಥದ್ದು ಆಗಿದೆ. ಯಾರಾದ್ರೂ ನೋಡಿದ್ದೀರಾ ಅದನ್ನ? ಚೆನ್ನಾಗಿ ಮಾಡಿದಾರಾ? ಏನಂತಂದ್ರೆ ಹೇಳ್ಬೋದು ನೀವು. ಚರಂಡಿ ನಿರ್ಮಾಣ ಆಗಿರುವಂಥದ್ದು ಅದಕ್ಕೆ ಪೇಮೆಂಟ್ ಮಾಡಿದ ಸರ್ಕಾರ 18,328 ರೂಪಾಯಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪೇಮೆಂಟ್ ಆಗಿದೆ. ಅದು ನಿಮ್ಮೂರಲ್ಲಿ ಚರಂಡಿ ಆಗಿರುವಂಥದ್ದು ನಾಮಕಾರಿ. ಅದೇ ರೀತಿಯಾಗಿ ಓಬಳಬಂಡಿಯಲ್ಲಿ ಗ್ರಾಮದ ಬಸವರಾಜ ಮನೆಯಿಂದ ಸಿಸಿ ರೋಡ್ ಮಾಡಿರುವಂಥದ್ದು ಇಲ್ಲಿ 23-24ನೇ ಸಾಲಿನಲ್ಲಿ ಅದಕ್ಕೆ ಪೇಮೆಂಟ್ ಮಾಡಿರೋದು 26,544 ರೂಪಾಯಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪೇಮೆಂಟ್ ಆಗಿರುವಂಥದ್ದು. ಇಲ್ಲಿ ಅಂದ್ರೆ ಓಬಳಬಂಡಿ ಗ್ರಾಮದ ಬಸವರಾಜ ದೇವರ ಗುಡಿಯವರಿಗೆ ಸಿಸಿ ರಸ್ತೆ ಆಗಿರುವಂಥದ್ದು ಆಗಿದೆ ಅಲ್ರಿ. ಉದ್ದೇಶಕ್ಕೆ ಅದೇ ರೀತಿಯಾಗಿ ರೀಚಾರ್ಜ್ ಪಿಟ್ ಆಗಿದೆ. ಇಲ್ಲಿ ಓಬಳಬಂಡಿಯಲ್ಲಿ ಸ್ಮಶಾನ ಹತ್ರ ಬೋರ್ವೆಲ್ಗೆ ರೀಚಾರ್ಜ್ ಪಿಟ್ ಮಾಡಿದ್ರೆ ಅದು ಮಾಡಿದ್ದನ್ನ ಅನುಕೂಲ ಆಗಲಿ ಅಂತ ಉದ್ದೇಶದಿಂದ ಮಳೆ ನೀರು ಸೇರ್ಪಡೆ ಆಗಲಿ, ನೀರು ರೀಚಾರ್ಜ್ ಆಗಲಿ ಉದ್ದೇಶದಿಂದ ಅದು ಯಾರು ಸಾರ್ವಜನಿಕ ಅದು ಕಲ್ಲು ಹಾಕ್ಬಿಟ್ರೆ ಒಳಗೆ ಹೋಗ್ಬಿಟ್ಟಿದೆ ಆಲ್ರೆಡಿ. ನೀವು ನೋಡಿರ್ಬೇಕಲ್ಲಿ ರೋಡಿಗೆ ಆಗೈತೆ ನೀರು ರೀಚಾರ್ಜ್ ಆಗಲಿ ಎಂಬ ಉದ್ದೇಶದಿಂದ ಮಾಡಿದ ಪ್ರಕಾರ ಅದು ಆಲ್ರೆಡಿ ಯಾರೋ ಕಲ್ಲು ಹಾಕ್ಬಿಟ್ಟು ಹೋಗ್ಬಿಡುತ್ತೆ ಹೊರಗಡೆ. ಅದಕ್ಕೆ ಬರೀ ಪಾರ್ಟ್ ಪೇಮೆಂಟ್ 11,000 ಪತ್ತೆ ಮಾಡಿ ಕ್ಲೋಸ್ ಮಾಡಿದ್ದಾರೆ. ನಿಮ್ಮೂರಲ್ಲಿ ಆಗಿರುವಂಥದ್ದು ರೋಡಿಗೆ ನೋಡಿರ್ಬೋದು ನೀವೆಲ್ಲ. ರೀಚಾರ್ಜ್ ಬಿಟ್ಟು ಅದು ಏನಾಗ್ಬಿಟ್ಟಿದೆ, ನೀರು ಮಳೆ ಬಂದಾಗ ಹಿಂದ್ಕೊಂಡ್ಲಿ ಬೋರ್ ರೀಚಾರ್ಜ್ ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದದು. ಅದಾದ ನಂತರ ನೀವು ಸಾರ್ವಜನಿಕರು ಏನು ಮಾಡಿದ್ರಿ, ಓಬಳಬಂಡಿ ಮಿಂಚ ಬಂಡಪ್ಪನ ಹತ್ರ ಕೆರೆ ಉಳಿಸೋದಕ್ಕೆ ಹೋಗಿದ್ರೋ ಇಲ್ವೋ? ಇದು ಕಮ್ಯುನಿಟಿ ವರ್ಕ್ ಆಗಿರೋದು. ಕೆರೆ ಉಳಿಸೋದಕ್ಕೆ ಹೋಗಿರೋದು ಯಾವುದು? ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆರೆ ಉಳೆತ್ತೋದಕ್ಕೆ ತಾವುಗಳು ಹೋಗಿರುವಂಥದ್ದು. ಮಿಂಚು ಬಂಡಪ್ಪನ ಹತ್ರ ಕೆರೆ ದಕ್ಷಿಣ ಭಾಗ ಉಳೆತ್ತೋದಕ್ಕೆ ಹೋಗಿರುವಂಥದ್ದು. ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆಗಿರುವಂಥದ್ದು. ಅದೇ ರೀತಿಯಾಗಿ ಓಬಳಬಂಡಿ ಗ್ರಾಮದವರು ಅಮೃತ ಸರೋವರ ಕೆರೆಗೆ ಉಳೆತ್ತೋದಕ್ಕೆ ಹೋಗಿದ್ರಿಲ್ಲ? ಪೇಮೆಂಟ್ ಆಗಿದೆ. ಯಾರು ಪೇಮೆಂಟ್ ಆಗ್ಲಾರ್ರೆ ಯಾರಿದೆ? ಅಮೃತ ಸರೋವರ ಕೆರೆಗೆ ಹೋಗಿದ್ವಿ. ಇದು ಪೇಮೆಂಟ್ ಆಗಿರುವಂಥದ್ದು. ಅದು ಪೇಮೆಂಟ್ ಮಾಡಿರೋದು ಟೋಟಲ್ 7,50,904 ರೂಪಾಯಿ ಅಮೃತ ಸರೋವರ ಕೆರೆಗೆ ಪೇಮೆಂಟ್ ಆಗಿರುವಂಥದ್ದು. ಇದು ಅಮೃತ ಸರೋವರಕ್ಕೆ ಕೆರೆ ಉಳಿತದಕ್ಕೆ ಹೋಗಿರುವಂಥದ್ದು. ಪೇಮೆಂಟ್ ಆಗಿದೆನಾ? ಅದಾದ ನಂತರ ಇನ್ನೊಂದು ಓಬಳಬಂಡಿ ಗ್ರಾಮದ ಹನುಮಂತಪ್ಪ ಪೂಜಾರಿ ಹೊಲದಿಂದ ಜಿನುಗು ಕೆರೆ ಪೂರ್ವ ಹೂಳೆತ್ತೋದು ಮತ್ತು ಅಭಿವೃದ್ಧಿಪಡಿಸೋದು. ಇಲ್ಲೇಳ್ರಿ, ಓಬಳಬಂಡಿ ಗ್ರಾಮದ ಹನುಮಂತಪ್ಪ ಪೂಜಾರಿ ಹೊಲದ ಹತ್ರ ಜಿನುಗು ಕೆರೆ ಪೂರ್ವ ಭಾಗ ಹೂಳೆತ್ತೋದು ಮತ್ತು ಅಭಿವೃದ್ಧಿಪಡಿಸುವುದು. ಈ ಸಾರ್ವಜನಿಕರು ಜಿನುಗು ಕೆರೆ ಹತ್ರ ಹೂಳೆತ್ತೋದಕ್ಕೆ ಹೋಗಿರುವಂಥದ್ದು. ಅದು 1,20,000 ರೂಪಾಯಿ ಪೇಮೆಂಟ್ ಆಗಿರುವಂಥದ್ದು. ಹೋಗಿದ್ರಲ್ಲ ಜಿನುಗು ಕೆರೆ ಹತ್ರ ಹೂಳೆತ್ತೋದಕ್ಕೆ ಪೇಮೆಂಟ್ ಆಗಿದೆನಾ? ಅದೇ ನಂತರ ಓಬಳಬಂಡಿ ಗ್ರಾಮದ ಜಾಮಣ್ಣ ಕುರಿ ಹೊಲದಿಂದ ಪಂಪನಗೌಡ ಹೊಲದವರಿಗೆ ನಾಲಾ ಉಳೆತ್ತದಕ್ಕೆ ಹೋಗಿರುವಂಥದ್ದು. ಓಬಳಬಂಡಿ ಗ್ರಾಮದ ಜಾಮಣ್ಣ ಕುರಿ ಹೊಲದಿಂದ ಪಂಪನಗೌಡ ಹೊಲದವರಿಗೆ ನಾಲಾ ಉಳೆತ್ತದಕ್ಕೆ ಹೋಗಿರುವಂಥದ್ದು. ತಾವು ಹೋಗಿದ್ದೀನಾ?